साथियों, हमें पेट्रोल डीजल का उपयोग कम करना होगा. ಯಾರೆಲ್ಲ ಕಾರ್ಯಕರ್ತರು ಇವಾಗ ತಮ್ಮ ಖಾಸಗಿ ವಾಹನಗಳನ್ನ ಮನೆಯಲ್ಲಿ ನಿಲ್ಲಿಸ್ಬಿಟ್ರು, ಪೆಟ್ರೋಲು ಡೀಸೆಲ್ ಯಾವುದನ್ನು ಬಳಸದೆ ನಮ್ಮ ಮೋದಿ ಅವರು ಹೇಳ್ಬಿಟ್ಟವ್ರೆ, ನಾನು ಸೈಕಲ್ ಅಲ್ಲಿ ಹೋಗ್ತೀನಿ, ಅಥವಾ ನಾನು ಮೆಟ್ರೋದಲ್ಲಿ ಹೋಗ್ತೀನಿ, ಅಥವಾ ಒಂದು BMTC KSRTC ಯಾವುದೋ ಒಂದು ಬೇರೆ ರೀತಿಯಾದಂತಹ ಸಾರ್ವಜನಿಕ ವ್ಯವಸ್ಥೆಗಳಿಗೆ ನಾನು ಒಬ್ಬ ಪಾಲ್ದಾರನಾಗ್ತೀನಿ ಅಂತ ದೃಢ ಸಂಕಲ್ಪವನ್ನ ಮಾಡಿ ಎಷ್ಟು ಜನ ಬಿಜೆಪಿಯ ಕಾರ್ಯಕರ್ತರು, ಮುಖಂಡರು, ರಾಜಕೀಯ ವ್ಯಕ್ತಿಗಳು ಇದನ್ನ ಪಾಲನೆಯನ್ನ ಮಾಡ್ತಾ ಇದ್ದೀರಾ? ಬಿಜೆಪಿಯ ದೇಶದ ಕಾರ್ಯಕರ್ತರು ಅಥವಾ ಮುಖಂಡರು ಈ ಒಂದು ಸೂಚನೆಯನ್ನ ಅವರ ವೈಯಕ್ತಿಕ ಜೀವನದಲ್ಲಿ ಅಳವಡಿಸ್ಕೊತಾ ಇದ್ದಾರಾ? ಎಷ್ಟು ಜನ ತಮ್ಮ ವೈಯಕ್ತಿಕ ವಾಹನಗಳನ್ನ ಮನೆಯಲ್ಲಿ ಪಾರ್ಕ್ ಮಾಡಿ ಪೆಟ್ರೋಲ್ ಡೀಸೆಲ್ ವನ್ನ ವ್ಯರ್ಥ ಮಾಡದೆ, ಅದನ್ನ ಪೋಲ್ ಮಾಡದೆ, ಎಷ್ಟು ಜನ ಸಾರಿಗೆ ವ್ಯವಸ್ಥೆಯನ್ನ ಬಳಸ್ಕೊತಾ ಇದ್ದಾರೆ, ಅಥವಾ ಎಷ್ಟು ಜನ ಸೈಕಲ್ಗಳಲ್ಲಿ ಬರ್ತಾ ಇದ್ದಾರೆ, ಅಥವಾ ಎಷ್ಟು ಜನ ಎಲೆಕ್ಟ್ರಿಕ್ ವಾಹನಗಳನ್ನ ಬಳಸ್ತಾ ಇದ್ದಾರೆ, ಎಷ್ಟು ಜನ ಮೆಟ್ರೋ ಸಂಚಾರವನ್ನ ಮಾಡ್ತಾ ಇದ್ದಾರೆ, ಎಷ್ಟು ಜನ ಅವರ ಮನೆಯ ಶುಭ ಸಮಾರಂಭಗಳಿಗೆ ಒಡವೆಗಳನ್ನ ಪರ್ಚೇಸ್ ಮಾಡ್ತಾ ಇಲ್ಲ? ಯುದ್ಧ ಇವತ್ತೇನು ನಡೀತಾ ಇಲ್ವಲ್ಲ? ಯುದ್ಧ ಚುನಾವಣೆಗೂ ಮುಂಚೆಯಿಂದನೂ ನಡೀತಾ ಇತ್ತು. ಸಮಸ್ಯೆಗಳು ಚುನಾವಣೆ ಮುಂಚೆಯಿಂದನೂ ಇದ್ವು. ಅವಾಗ ಇಲ್ದಿರುವಂತಹ ಸಮಸ್ಯೆಗಳು ಈಗ ಹೆಂಗೆ ಉದ್ಭವ ಆದವು? ಆ ಸಂದರ್ಭಗಳಲ್ಲಿ ವಾಹನ ಸಂಚಾರ, ಪೆಟ್ರೋಲು ಡೀಸೆಲ್ ಅದ್ಯಾವ್ದ್ರ ಬಗ್ಗೆ ಚಿಂತೆ ಇರಲಿಲ್ಲ. ವಿದೇಶ ಪ್ರವಾಸದ ಬಗ್ಗೆ ಚಿಂತೆ ಇರಲಿಲ್ಲ. ಒಡವೆಗಳ ಬಗ್ಗೆ, ಚಿನ್ನಾಭರಣಗಳ ಬಗ್ಗೆ ಚಿಂತೆ ಇರಲಿಲ್ಲ. ವರ್ಕ್ ಫ್ರಮ್ ಹೋಮ್ ಬಗ್ಗೆ ಚಿಂತೆ ಇರಲಿಲ್ಲ. ರೈತರ ರಸಗೊಬ್ಬರದ ಬಗ್ಗೆ ಚಿಂತೆ ಇರಲಿಲ್ಲ. ಈಗ ಅಚಾನಕ್ ಆಗಿ ಇವೆಲ್ಲವೂ ಕೂಡ ಹೇಗೆ ಉದ್ಭವ ಆದ್ವು? ಹೇಗೆ ನಿಮ್ಗೆ ಮೈಂಡಿಗೆ ಬಂತು? ದೇಶ ಸಮಸ್ಯೆಗೆ ಸಿಗಾಕೋತಾ ಇದೆ ಅನ್ನುವಂತ ಅರಿವು ಈಗ ಆಯ್ತಾ? ಈ ದೇಶದ ಪ್ರಜೆಗಳನ್ನ, ಈ ದೇಶ ನಿವಾಸಿಗಳನ್ನ ನೀವೇನು ಕೋತಿಗಳು ಅಂದ್ಕೊಂಡಿದ್ದೀರಾ? साथियों, हमें पेट्रोल डीजल का उपयोग कम करना होगा कि साल भर तक घर में कोई भी फंक्शन हो, कोई भी कार्यक्रम हो, हम सोने के गहने नहीं खरीदेंगे. ನಮಸ್ಕಾರ ಸ್ನೇಹಿತರೆ, ದೇಶ ಸಂಕಷ್ಟದಲ್ಲಿದೆ, ಎಚ್ಚರ. ಮಾಡೋದೆಲ್ಲ ಅನಾಚಾರ, ಮನೆ ಮುಂದೆ ಬೃಂದಾವನ. ಇದು ಇವತ್ತಿನ ವಿಶೇಷ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಎದೆಗಾರಿಕೆ ಸುದ್ದಿವಾಹಿನಿ. ನಾನು ವಸೀಂ. ಸ್ನೇಹಿತರೆ, ಕೆಲವು ದಿನಗಳ ಹಿಂದೆ ದೇಶದ ಪ್ರಧಾನಿಗಳಾದ ನರೇಂದ್ರ ಮೋದಿ ಅವರು ಒಂದು ಭಾಷಣದ ಸಂದರ್ಭದಲ್ಲಿ ಕೆಲವು ವಿಚಾರಗಳನ್ನು ಹೇಳ್ತಾರೆ. ದೇಶ ಸಂಕಷ್ಟದಲ್ಲಿದೆ, ಪೆಟ್ರೋಲ್ ಡೀಸೆಲ್ ಬಳಸುವಂತಹ ವಾಹನಗಳನ್ನು ತಾವು ನಿಲ್ಲಿಸ್ಬಿಟ್ಟು ಎಲೆಕ್ಟ್ರಿಕ್ ಅಥವಾ ಮೆಟ್ರೋ ಅಥವಾ ಸಾರ್ವಜನಿಕರು ಸಂಚಾರ ಮಾಡುವಂತಹ ಆ ವಾಹನಗಳನ್ನು ಬಳಕೆ ಮಾಡ್ಕೊಳ್ಳಿ, ವಿದೇಶ ಪ್ರವಾಸವನ್ನು ಮಾಡಬೇಡಿ, ಹಾಗೆ ರಸಗೊಬ್ಬರವನ್ನು ರೈತರು ಬಹಳ ಹುಷಾರಾಗಿ, ಅಂದರೆ ಕಡಿಮೆ ಇದರಲ್ಲಿ ಬಳಸಿ, ಅಥವಾ ಬಳಸಲಿಲ್ಲ ಅಂದರೆ ಪರವಾಗಿಲ್ಲ, ಇನ್ನೂ ಒಳ್ಳೆಯದೇ ಅನ್ನುವಂಥ ವಿಚಾರಗಳನ್ನು ಮುಂದೆ ಇಟ್ಕೊಂಡು ವರ್ಕ್ ಫ್ರಮ್ ಹೋಮನ್ನು ಮಾಡಿ ಅನ್ನುವಂಥ ಸೂಚನೆಗಳನ್ನು ಕೊಟ್ಟಿದ್ದಾರೆ. ಇವೆಲ್ಲವೂ ಕೂಡ ಕೋವಿಡ್ ಸಂದರ್ಭದಲ್ಲಿ ನಾವೆಲ್ಲ ಮಾಡಿರುವಂಥದ್ದು. ಮತ್ತು ಎಲ್ಲಿ ಕೋವಿಡ್ ಬರ್ತಾ ಇದೆಯಾ ಅಥವಾ ಲಾಕ್ಡೌನ್ ಆಗುತ್ತಾ, ಯಾಕೆ ದೇಶದ ಪ್ರಧಾನಿಗಳು ಈ ರೀತಿಯಾದಂತಹ ಸೂಚನೆಗಳನ್ನು ಕೊಟ್ಟಿದ್ದಾರೆ ಅನ್ನುವಂಥ ಸಾಕಷ್ಟು ಕುತೂಹಲಗಳು ಸಾಮಾಜಿಕ ಜಾಲತಾಣ ಹಾಗೂ ಸಾರ್ವಜನಿಕ ವಲಯಗಳಲ್ಲಿ ಪ್ರಶ್ನೆಯಾಗಿ ಕಾಡ್ತಾ ಇರುವಂಥದ್ದು. ಆದರೆ ಬಹಳ ಹಾಸ್ಯಾಸ್ಪದವಾಗಿರುವಂತಹ ವಿಚಾರ ಏನಪ್ಪ ಅಂತ ಹೇಳಿದ್ರೆ, ಇದನ್ನೆಲ್ಲ ಸಮಾಜಕ್ಕೆ ಹೇಳೋದಕ್ಕೆ ಮುಂಚೆ ಅದನ್ನು ಮೊದಲು ಈ ದೇಶದ ಪ್ರಧಾನಿಗಳು ತಮ್ಮಲ್ಲಿ ಅಳವಡಿಸ್ಕೋಬೇಕಾಗುತ್ತೆ. ನಿಜವಾಗ್ಲೂ ಹಾಸ್ಯಾಸ್ಪದ. ಈ ಒಂದು ಹೇಳಿಕೆಯನ್ನು ಕೊಟ್ಟ ಮರುಕ್ಷಣವೇ ನೂರಾರು ವಾಹನಗಳಲ್ಲಿ ಒಂದು ರ್ಯಾಲಿಯನ್ನು ಮಾಡ್ತಾರೆ ಈ ದೇಶದ ಪ್ರಧಾನಿಗಳು. ಒಂದು ಏರ್ ಶೋಗೂ ಸಹ ಭಾಗವಹಿಸಿ ಆ ಏರ್ ಶೋ ನೋಡಿಕೊಂಡು ಚಪ್ಪಾಳೆಯನ್ನು ಹೊಡಿತಾರೆ ಈ ದೇಶದ ಪ್ರಧಾನಿಗಳು. ಅಷ್ಟೆಲ್ಲ ಯಾಕೆ, ವಿದೇಶ ಪ್ರವಾಸವನ್ನು ಮಾಡಬೇಡಿ ಅಂತ ಹೇಳ್ತಿದ್ದಂತಹ ನರೇಂದ್ರ ಮೋದಿ ಅವರು ಸ್ವತಃ ಈಗ ವಿದೇಶಕ್ಕೆ ಹೋಗಿರುವಂಥದ್ದು. ನಿಜಕ್ಕೂ ಹಾಸ್ಯಾಸ್ಪದ ಅಲ್ವಾ? ಇಡೀ ವಿಶ್ವದಲ್ಲೇ ತಾನು ಮಾಡದೆ, ತನ್ನಲ್ಲಿ ಕೆಲವು ವಿಚಾರಗಳನ್ನು ಅಳವಡಿಸಿಕೊಳ್ಳದೆ, ಅದನ್ನು ಸಾರ್ವಜನಿಕರ ಮೇಲೆ ಒತ್ತಡ ಹೇರುವಂಥದ್ದು, ಸಾರ್ವಜನಿಕರ ಕೈಯಲ್ಲಿ ಮಾಡಿಸುವಂಥದ್ದು, ತಾನು ಮಾಡದೆ ಸಾರ್ವಜನಿಕರ ಕೈಯಲ್ಲಿ ಇವೆಲ್ಲವನ್ನು ಮಾಡಿಸುವಂಥ ಏಕೈಕ ಪ್ರಧಾನಿ ಯಾರಾದರೂ ಇದ್ದಾರೆ ಅಂತ ಹೇಳಿದ್ರೆ ಅದು ನಮ್ಮ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯವರು ಅಂತ ಹೇಳ್ಬೋದು. ವೆಸ್ಟ್ ಬೆಂಗಾಲ್ ಚುನಾವಣೆ ಆಯಿತು. ವೆಸ್ಟ್ ಬೆಂಗಾಲ್ ಚುನಾವಣೆಯಲ್ಲಿ ಏನೆಲ್ಲ ಬದಲಾವಣೆಗಳಾದವು, ಚುನಾವಣೆಯ ಫಲಿತಾಂಶದ ಮರುಕ್ಷಣವೇ
ಅಲ್ಲಿ ಯಾವ ರೀತಿಯಾದಂಥ ವಾತಾವರಣ ಸೃಷ್ಟಿಯಾಯಿತು ಇದನ್ನು ಸಹ ತಾವೆಲ್ಲ ನೋಡಿದ್ದೀರಾ. मारो मारो तुम मारो. ಇವತ್ತಿನ ವೆಸ್ಟ್ ಬೆಂಗಾಲ್ನ ಮುಖ್ಯಮಂತ್ರಿಗಳನ್ನ ಇದೇ ನರೇಂದ್ರ ಮೋದಿ ಅವರು ಒಂದು ಸ್ಕ್ಯಾಮಲ್ಲಿ ತಗಲಾಕೊಂಡಾಗ ಯಾವ ರೀತಿಯಾಗಿ ಹಾಡಿ ಹೊಗಳಿದ್ರು ಅನ್ನೋದನ್ನ ಒಂದು ಸಲ ನೋಡ್ಕೊಂಬನ್ನಿ. कैमरा के सामने, टीवी कैमरा के सामने कितना लाए हो? अच्छा लाओ लाओ, और ऐसे कुर्ते में रख देते हैं. टीवी पे देखा कि नहीं देखा आपने? और चेहरा कितना भोला भाला था, ऐसा लगता था ये तो रोज की आदत वाले लगते हैं. और कुछ लोग तो टीवी के सामने कह रहे हैं इतना कम क्यों लाए? तो कहता है दूसरे थोड़े दिन के बाद दूंगा, तो कहते हैं कि जल्दी करना. एक और कह रहा है कि भाई मुझे तो दिया लेकिन थोड़ा उनको भी दे दो, थोड़ा संभालना पड़ेगा. ಸೊ ನೋಡಿದ್ರಲ್ಲ ವೀಕ್ಷಕರೇ, ಯಾವ ವ್ಯಕ್ತಿ ಲಂಚ ತಗೋಬೇಕಾದ್ರೆ ಒಂದು ವಿಡಿಯೋ ಮಾಡ್ತಾರೆ, ಆ ವಿಡಿಯೋದಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇದೆ ಅವರ ಲಂಚಾವತಾರ. ಇದನ್ನೇ ಬಂಡವಾಳ ಮಾಡಿಕೊಂಡು ವೇದಿಕೆಯಲ್ಲಿ ಅಬ್ಬರದ ಭಾಷಣವನ್ನು ಮಾಡಿದಂತಹ ನರೇಂದ್ರ ಮೋದಿಯವರು ಇವತ್ತು ಅದೇ ವ್ಯಕ್ತಿಯನ್ನು ವೆಸ್ಟ್ ಬೆಂಗಾಲ್ನ ಮುಖ್ಯಮಂತ್ರಿಗಳಾಗಿ ಆಯ್ಕೆ ಮಾಡಿರೋಂಥದ್ದು. ಇದು ದುರಂತ. ಕಳೆದ 2-3 ವಿಡಿಯೋಗಳಲ್ಲಿ ನಾನು ಹೇಳಿದೆ, ದೇಶದಲ್ಲಿ BJP ಸರ್ಕಾರ ಅಧಿಕಾರಕ್ಕೆ ಬಂದರೆ ಏನೆಲ್ಲ ಸಮಸ್ಯೆಗಳು ಬರ್ತಾ ಇದ್ದಾವೆ ತಾವೆಲ್ಲ ನೋಡ್ತಾ ಬಂದಿದ್ದೀರಾ. ಅದೇ ಸಹ ವೆಸ್ಟ್ ಬೆಂಗಾಲ್ನಲ್ಲೂ ಕೂಡ ಆಗಿದ್ದು. ವೆಸ್ಟ್ ಬೆಂಗಾಲ್ನಲ್ಲಿ ಚುನಾವಣೆ ನಡೆದು ಅದರ ಫಲಿತಾಂಶ ಬಂದ ಮರುಕ್ಷಣವೇ ಯಾವೆಲ್ಲ ರೀತಿಯಾದಂಥ ತೊಂದರೆಗಳು, ಒಡೆದಾಟಗಳು, ಕಿತ್ತಾಟಗಳು, JCPಗಳ ಗರ್ಜನೆ, ಆ ಒಂದು ಮಮತಾ ಬ್ಯಾನರ್ಜಿಯವರ ಕಚೇರಿಗಳ ಮೇಲೆ ದಾಳಿ ಮಾಡುವಂಥದ್ದು, ಆ ಕಾರ್ಯಕರ್ತರ ಮೇಲೆ ಹಲ್ಲೆಗೆ ಪ್ರಯತ್ನ ಮಾಡುವಂಥದ್ದು, ಮಹಿಳೆಯರನ್ನ ನಡು ರಸ್ತೆಯಲ್ಲಿ ಅವ್ರನ್ನ ಅವಮಾನ ಮಾಡುವಂಥದ್ದು, ಇದು ಸಂಸ್ಕೃತಿನ ದೇಶದಾಗಿರ್ಬೋದು ಅಥವಾ BJPಯ ಸಿದ್ಧಾಂತಗಳಾಗಿರ್ಬೋದು, ಇವೆಲ್ಲವನ್ನ BJPಯ ಸಂಸ್ಕೃತಿ ಅಂತ ಹೇಳ್ತೀರಾ? ಒಪ್ಕೋತೀರಾ ನೀವು? ಈ ಕಾರಣಕ್ಕೋಸ್ಕರ BJP ಅಧಿಕಾರಕ್ಕೆ ಬಂದರೆ ಇವೆಲ್ಲವೂ ಆಗ್ತವೆ ಅಂತ ಹೇಳ್ಬಿಟ್ಟು ಸಾಕಷ್ಟು ಜನ ಮತ ಕೊಡೋಕ್ಕಾಗಲಿ ಅಥವಾ ಅವ್ರನ್ನ ಬೆಂಬಲಿಸೋಕ್ಕಾಗಲಿ ಹೋಗೋದಿಲ್ಲ. ಕಳೆದ ದೆಹಲಿಯಲ್ಲಿ ಏನಾಯಿತು, ಆಮ್ ಆದ್ಮಿ ಪಾರ್ಟಿಯ ಚಡ್ಡಾ ಸೇರಿದಂತೆ ಗಡ್ಡ ಚಡ್ಡಿ ಏನೇನೋ ಇದಾರಲ್ಲ, ಒಂದು ಸುಮಾರು ಜನ ಹೋದಂಥವ್ರು ಅವರೆಲ್ಲರೂ ಸಹ BJP ಪಕ್ಷಕ್ಕೆ ಸೇರ್ಪಡೆ ಆದರು. ಸಂಸತ್ತಿನಲ್ಲಿ BJP ವಿರುದ್ಧ ವಾಗ್ದಾಳಿಯನ್ನು ನಡೆಸಿದಂತಹ ವ್ಯಕ್ತಿಗಳು, ಕೆಂಡವನ್ನು ಕಾರ್ತಿದಂತಹ ವ್ಯಕ್ತಿಗಳು ಅಚಾನಕ್ಕಾಗಿ BJP ಸೇರ್ಪಡೆ ಆಗ್ತಾರೆ ಅಂತಂದರೆ ಇಡಿ ಎನ್ನುವಂತಹ ಒಂದು ಅಸ್ತ್ರವನ್ನು ಕೇಂದ್ರ ಸರ್ಕಾರ ಹಿಡಿದು ಎಲ್ಲರ ಮೇಲೆ ಪ್ರಯೋಗವನ್ನು ಮಾಡ್ತಾ ಇದೆ. ವೆರಿ ಸಿಂಪಲ್. ದೇಶದಲ್ಲಿ ಯಾರಾದರೂ ಭ್ರಷ್ಟ ರಾಜಕಾರಣಿಗಳು ಏನಾದರೂ ಇಡಿ ಅಥವಾ ಆ ಥರದ ಯಾವುದಾದ್ರೂ ಒಂದು ಷಡ್ಯಂತ್ರಕ್ಕೆ ಬಲಿಯಾಗದೆ ಬಚಾವಾಗಬೇಕು ಅಂತಂದರೆ ಸೇಫ್ ಝೋನ್ BJP ಸೇರ್ಕೊಂಡ್ರೆ ನೀವು ಸೇಫ್. ನಿಮ್ಮ ಮೇಲೆ ಯಾವುದೇ ರೀತಿಯಾದ ಪ್ರಕರಣಗಳು ಆಗಲ್ಲ, ನಿಮ್ಮ ಮನೆಗಳ ಮೇಲೆ ಯಾವುದೇ ರೀತಿಯಾದ ದಾಳಿಗಳಾಗಲ್ಲ, ನೀವು ಸೇಫ್ ಆಗಿರ್ತೀರ. ಇದು ಸತತವಾಗಿ ದೇಶದಲ್ಲಿ ನಡೀತಾ ಬಂದಿರುವಂತಹ ಷಡ್ಯಂತ್ರ. ಇನ್ನು ವಿಚಾರಕ್ಕೆ ವಾಪಸ್ ಬರೋಣ. ನರೇಂದ್ರ ಮೋದಿ ಅವರು ಕೊಟ್ಟಂತಹ ಸಲಹೆ ಸೂಚನೆಗಳನ್ನು ಯಾರೆಲ್ಲ ಪಾಲನೆ ಮಾಡ್ತಾ ಇದ್ದಾರೆ ಅನ್ನೋದು ಇಲ್ಲಿ ಬಹಳ ಮುಖ್ಯವಾಗಿ ಗಮನಿಸಬೇಕಾದಂಥ ವಿಚಾರ. ಕೇಂದ್ರದ ಪ್ರಧಾನಿಗಳಾದಂಥ ನರೇಂದ್ರ ಮೋದಿಯವರು ಹಾಕಿದಂಥ ಒಂದು ಲಕ್ಷ್ಮಣ ರೇಖೆಯನ್ನು ನಾವು ದಾಟೋದಿಲ್ಲ. ಅವರು ಏನು ಹೇಳ್ತಾರೆ ಅದೇ ಅಂತಿಮ, ಅವರು ಹೇಳ್ದಂತೆ ನಾವು ನಡಿತೀವಿ, ನುಡಿತೀವಿ, ಮಾಡ್ತೀವಿ ಅಂತ ಹೇಳ್ಬಿಟ್ಟು ಬೆಂಬಲವನ್ನು ಕೊಡ್ತಾ ಬಂದಲ್ಲ ಕಾರ್ಯಕರ್ತರು. ಬಹುಶಃ ಮೊದಲ ಪ್ರಾರಂಭ ಅವರಿಂದನೇ ಆಗಬೇಕು. ಯಾರೆಲ್ಲ ಕಾರ್ಯಕರ್ತರು ಇವಾಗ ತಮ್ಮ ಖಾಸಗಿ ವಾಹನಗಳನ್ನು ಮನೆಯಲ್ಲಿ ನಿಲ್ಲಿಸ್ಬಿಟ್ರು, ಪೆಟ್ರೋಲು ಡೀಸಲ್ಲು ಯಾವುದನ್ನು ಬಳಸದೆ ನಮ್ಮ ಮೋದಿಯವರು ಹೇಳ್ಬಿಟ್ಟವ್ರೆ ನಾನು ಸೈಕಲಲ್ಲಿ ಹೋಗ್ತೀನಿ ಅಥವಾ ನಾನು ಮೆಟ್ರೋದಲ್ಲಿ ಹೋಗ್ತೀನಿ ಅಥವಾ ಒಂದು BMTC KSRTC
ಯಾವುದೋ ಒಂದು ಬೇರೆ ರೀತಿಯಾದಂಥ ಸಾರ್ವಜನಿಕ ವ್ಯವಸ್ಥೆಗಳಿಗೆ ನಾನು ಒಬ್ಬ ಪಾಲ್ದಾರನಾಗ್ತೀನಿ ಅಂತ ದೃಢ ಸಂಕಲ್ಪವನ್ನು ಮಾಡಿ ಎಷ್ಟು ಜನ BJPಯ ಕಾರ್ಯಕರ್ತರು, ಮುಖಂಡರು, ರಾಜಕೀಯ ವ್ಯಕ್ತಿಗಳು ಇದನ್ನು ಪಾಲನೆಯನ್ನು ಮಾಡ್ತಾ ಇದ್ದೀರಾ? ಒಂದು ಪತ್ರಿಕಾ ಪ್ರಕಟಣೆಯಲ್ಲಿ ನೋಡಿದೆ, ನ್ಯಾಯಾಧೀಶರು ಮೋದಿಯವರ ಮಾತನ್ನು ಕೇಳಿ ಸೈಕಲ್ನಲ್ಲಿ ನ್ಯಾಯಾಲಯಕ್ಕೆ ಹೋಗಿದ್ದಾರೆ. ಇಂತಹ ವಿಚಾರಗಳನ್ನು ಎಷ್ಟು ಜನ BJP ಕಾರ್ಯಕರ್ತರು, ಎಷ್ಟು ಜನ ಮೋದಿಯ ಬೆಂಬಲಿಗರು ಅಥವಾ ಸಗಣಿ ಭಕ್ತರು ಅಂತ ನಾವೇನು ಹೇಳ್ತೀವಲ್ಲ, ಮಾತಿಗೆ ಮುಂಚೆ ಯಾರಾದರೂ ಏನನ್ನ ಹೇಳ್ಬಿಟ್ರೆ ಅದನ್ನು ಒಪ್ಕೊಂಡ್ಬಿಡೋದು, ಅದನ್ನು ಸಮರ್ಥನೆ ಮಾಡ್ಕೊಳ್ಳೋದು, ಸರಿ ಅನ್ನೋದು, ದೇಶದಲ್ಲಿ ಏನಾದರೂ ಒಂದು ಬೇರೆ ರೀತಿಯಾದಂಥ ಸಂಚಲನವನ್ನು ಮೂಡಿಸೋವಂಥ ಪ್ರಯತ್ನ. ಇದು ನಾನು ಅದನ್ನೇ ನೋಡಿದೆ, ಕೆಲವೊಂದು ಆರ್ಟಿಕಲ್ಗಳನ್ನು ಕಲೆಕ್ಟ್ ಮಾಡಿ ನನ್ನ ಹಿಂದೆ ಇರುವಂತಹ ಒಂದು ಬ್ಯಾಕ್ಗ್ರೌಂಡ್ನಲ್ಲಿ ಅದನ್ನು ಒಂದು ಡಿಸೈನ್ ಮಾಡಿದ್ದೀನಿ. ಭಾಳ ಕಷ್ಟ ಆಯಿತು, ಅದು ಒಂದು ಡಿಸೈನ್ನ ರೆಡಿ ಮಾಡಬೇಕು, ಇವನ್ನೆಲ್ಲ ಸಂಗ್ರಹ ಮಾಡಬೇಕು, ಇದನ್ನು ಒಂದು ಬ್ಯಾಕ್ಗ್ರೌಂಡ್ ಮಾಡಬೇಕು ಅಂತ ಹೇಳಿದ್ರೆ ಭಾಳ ಸಮಯ ತಗೊಂತು, ಆಮೇಲೆ ಭಾಳ ಕಷ್ಟ ಕೂಡ ಆಯಿತು. ಕಾರಣ ನನ್ನ ಇಡೀ ಸಂಸ್ಥೆಯಲ್ಲಿ ನಾನೊಬ್ಬನೇ ಇರುವಂಥದ್ದು. ನನ್ನ ಸಂಸ್ಥೆಯಲ್ಲಿ ಯಾರೂ ಸಹ ಕೆಲಸಗಾರರು ಇಲ್ಲ. ಒಂದು ಡಿಸೈನಿಂಗ್ ಮಾಡಬೇಕು, ಒಂದು ಎಡಿಟಿಂಗ್ ಮಾಡಬೇಕು, ಹೊರಗಡೆ ಗ್ರೌಂಡ್ ವರ್ಕ್ ಮಾಡಬೇಕು, ಸುದ್ದಿಗಳನ್ನು ಸಂಗ್ರಹ ಮಾಡಬೇಕು, ಮತ್ತು ಯಾವುದಾದ್ರೂ ಒಂದು ಕಂಟೆಂಟನ್ನು ಇಟ್ಕೊಂಡು ಸ್ಟುಡಿಯೋ ಒಳಗಡೆ ನಿಂತ್ಕೊಂಡು ಮಾತಾಡಬೇಕು. ಆ ಮಾತಾಡುವಂಥ ಸಂದರ್ಭಗಳಲ್ಲಿ ಕ್ಯಾಮ್ರಾ ಆನ್ ಮಾಡೋಕ್ಕೂ ಸಹ ನನ್ನ ಹತ್ರ ಯಾವುದೇ ರೀತಿಯಾದ ಸಹಾಯಕರಾಗಲಿ ಅಥವಾ ಕೆಲಸದವರಾಗಲಿ ನನ್ನ ಬಳಿ ಇಲ್ಲ. ನಾನೇ ಸ್ವತಃ ಕ್ಯಾಮ್ರಾ ಆನ್ ಮಾಡ್ಕೋಬೇಕು, ಆಮೇಲೆ ಬಂದು ಕ್ಯಾಮ್ರಾ ಮುಂದೆ ನಿಂತ್ಕೋಬೇಕು. ನನ್ನ ಏನು ವಿಶ್ಲೇಷಣೆಗಳಿದೆ, ಏನು ಸಮಾಜಕ್ಕೆ ಒಂದು ಸಂದೇಶವನ್ನು ಕೊಡೋಕ್ಕೆ ಬಂದಿದ್ದೀನಿ ಅದನ್ನು ನಾನೇ ಸಹ ಮಾಡಬೇಕು, ಇನ್ಕ್ಲೂಡಿಂಗ್ ನನ್ನ ಆ ಕಚೇರಿಯ ಕಸ ಕೂಡ ನಾನೇ ಗುಡಿಸ್ಬೇಕು. ಸೊ ಹಾಗಾಗಿ ಕೆಲವೊಂದು ವಿಚಾರಗಳನ್ನು ಚರ್ಚೆ ಮಾಡೋದಕ್ಕೆ ಅಥವಾ ಮಾತಾಡೋದಕ್ಕೆ, ಒಂದು ಕಂಟೆಂಟನ್ನು ತಯಾರು ಮಾಡೋದಕ್ಕೆ ಸ್ವಲ್ಪ ಸಮಯ ತಗೊಳುತ್ತೆ. ಹಾಗಾಗಿ ಈ ಒಂದು ವಿಚಾರವನ್ನು 2 ದಿನಗಳ ನಂತರ ನಾನು ಪ್ರಸ್ತಾಪ ಮಾಡ್ತಾ ಇದ್ದೀನಿ, ನಿಮ್ಮ ಮುಂದೆ ವಿಶ್ಲೇಷಣೆಯನ್ನು ಮಾಡ್ತಾ ಒಂದು ಕಾರ್ಯಕ್ರಮವನ್ನು ನಡೆಸ್ಕೊಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಈ ಒಂದು ಕಾರ್ಯಕ್ರಮದ ಉದ್ದೇಶ ವಿಚಾರ ಇಷ್ಟೇ. ಈ ದೇಶದ ಗೌರವಾನ್ವಿತ ಪ್ರಧಾನಿಗಳಾದಂತಹ ನರೇಂದ್ರ ಮೋದಿಯವರು ಏನು ಸಲಹೆ ಸೂಚನೆಗಳನ್ನು ಕೊಟ್ಟಿದ್ದಾರೆ ಅದನ್ನು ಸ್ವತಃ ನರೇಂದ್ರ ಮೋದಿಯವರು ತಮ್ಮ ವೃತ್ತಿ ಜೀವನದಲ್ಲಿ ಅಳವಡಿಕೆ ಮಾಡ್ಕೋತಾ ಇದ್ದಾರಾ? ಒಂದು. ಎರಡನೇದು, BJPಯ ದೇಶದ ಕಾರ್ಯಕರ್ತರು ಅಥವಾ ಮುಖಂಡರು ಈ ಒಂದು ಸೂಚನೆಯನ್ನು ಅವರ ವೈಯಕ್ತಿಕ ಜೀವನದಲ್ಲಿ ಅಳವಡಿಸ್ಕೋತಾ ಇದ್ದಾರಾ? ಎಷ್ಟು ಜನ ತಮ್ಮ ವೈಯಕ್ತಿಕ ವಾಹನಗಳನ್ನು ಮನೆಯಲ್ಲಿ ಪಾರ್ಕ್ ಮಾಡಿ ಪೆಟ್ರೋಲ್ ಡೀಸೆಲ್ವನ್ನು ವ್ಯರ್ಥ ಮಾಡದೆ, ಅದನ್ನು ಪೋಲ್ ಮಾಡದೆ ಎಷ್ಟು ಜನ ಸಾರಿಗೆ ವ್ಯವಸ್ಥೆಯನ್ನು ಬಳಸ್ಕೋತಾ ಇದ್ದಾರೆ, ಅಥವಾ ಎಷ್ಟು ಜನ ಸೈಕಲ್ಗಳಲ್ಲಿ ಬರ್ತಾ ಇದ್ದಾರೆ, ಅಥವಾ ಎಷ್ಟು ಜನ ಎಲೆಕ್ಟ್ರಿಕ್ ವಾಹನಗಳನ್ನು ಬಳಸ್ತಾ ಇದ್ದಾರೆ, ಎಷ್ಟು ಜನ ಮೆಟ್ರೋ ಸಂಚಾರವನ್ನು ಮಾಡ್ತಾ ಇದ್ದಾರೆ, ಎಷ್ಟು ಜನ ಅವರ ಮನೆಯ ಶುಭ ಸಮಾರಂಭಗಳಿಗೆ ಒಡವೆಗಳನ್ನು ಪರ್ಚೇಸ್ ಮಾಡ್ತಾ ಇಲ್ಲ, ಹಾಗೆ ಏನು ವರ್ಕ್ ಫ್ರಮ್ ಹೋಮ್ ಅಂತ ಹೇಳಿದ್ದಾರೆ ಎಷ್ಟು ಜನ ಮಾಡ್ತಾ ಇದ್ದಾರೆ. ಈ ದೇಶದ ಕೋಟ್ಯಾಂತರ ಜನಗಳ ಒಂದು ಭವಿಷ್ಯ ಹಾಗೂ ಜೀವನದ ಪ್ರಶ್ನೆ ಇದು. ಗ್ಯಾಸ್ ಬೆಲೆ ಏರಿಕೆ ಆಯಿತು, ಯಾರೂ ಮಾತಾಡಲಿಲ್ಲ. ಪೆಟ್ರೋಲ್ ಡೀಸೆಲ್ ಬೆಲೆ ಇನ್ನೇನು ಏರಿಕೆ ಆಗುತ್ತೆ, ಅಭಾವ ಆಗಿದೆ. ಎಷ್ಟೋ ಪೆಟ್ರೋಲ್ ಬಂಕ್ಗಳಲ್ಲಿ ಪೆಟ್ರೋಲ್ ಡೀಸೆಲ್ ಸಿಗ್ತಾ ಇಲ್ಲ, ನೋ ಸ್ಟಾಕ್ ಬೋರ್ಡ್ ಹಾಕಲಾಗ್ತಾ ಇದೆ. ಚುನಾವಣೆಗೂ ಪೂರ್ವದಲ್ಲಿ ಇದ್ದಂತಹ ಒಂದು ನಿಲುವು ಚುನಾವಣೆಯ ನಂತರ ಯಾಕೆ ಇಲ್ಲ ಅನ್ನೋಂಥ ಪ್ರಶ್ನೆಯನ್ನು ಯಾಕೆ BJPಯವ್ರು ಮಾಡ್ತಾ ಇಲ್ಲ? ಎಲ್ಲೋ ಒಂದು ಕಡೆ ಏನೋ ಒಂದು ಸಮಸ್ಯೆ ಆಯಿತು, ಏನೋ ಒಂದು ಮಾತು ವ್ಯತ್ಯಾಸ ಆಯಿತು ಅಂತ ಸಂದರ್ಭಗಳಲ್ಲಿ ಬೀದಿಗಿಳಿದು ಹೋರಾಟವನ್ನು ಮಾಡುವಂತಹ BJPಯ ಕಾರ್ಯಕರ್ತರು ಈ ಗ್ಯಾಸ್ ಬೆಲೆ ಏರಿಕೆಯನ್ನು ಯಾಕೆ ಪ್ರಶ್ನೆ ಮಾಡ್ತಾ ಇಲ್ಲ? ಯಾಕೆ ಚುನಾವಣೆ ಪೂರ್ವದಲ್ಲಿ ಇವನ್ನೆಲ್ಲ ಮಾಡಲಿಲ್ಲ? ಚುನಾವಣೆಯ ಒಂದು ಅಜೆಂಡವನ್ನು ಇಟ್ಕೊಂಡು, ಚುನಾವಣೆಯ ಒಂದು ಗಿಮಿಕ್ ಇಟ್ಕೊಂಡು ನೀವು ಚುನಾವಣೆಯ ನಂತರದ ದಿನಗಳಲ್ಲಿ ಯಾಕೆ ಇದನ್ನೆಲ್ಲ ಮಾಡ್ತಾ ಇದ್ದೀರಾ? ಯುದ್ಧ ಇವತ್ತೇನು ನಡೀತಾ ಇಲ್ವಲ್ಲ? ಯುದ್ಧ ಚುನಾವಣೆಗೂ ಮುಂಚೆಯಿಂದನೂ ನಡೀತಾ ಇತ್ತು, ಸಮಸ್ಯೆಗಳು ಚುನಾವಣೆ ಮುಂಚೆಯಿಂದನೂ ಇದ್ವು. ಆವಾಗ ಇಲ್ದಿರೋಂತಹ ಸಮಸ್ಯೆಗಳು ಈಗ ಹೆಂಗೆ ಉದ್ಭವ ಆದವು? ಆ ಸಂದರ್ಭಗಳಲ್ಲಿ ವಾಹನ ಸಂಚಾರ, ಪೆಟ್ರೋಲು, ಡೀಸೆಲ್ಲು ಅದ್ಯಾವುದ್ರ ಬಗ್ಗೆ ಚಿಂತೆ ಇರಲಿಲ್ಲ. ವಿದೇಶ ಪ್ರವಾಸದ ಬಗ್ಗೆ ಚಿಂತೆ ಇರಲಿಲ್ಲ. ಒಡವೆಗಳ ಬಗ್ಗೆ, ಚಿನ್ನಾಭರಣಗಳ ಬಗ್ಗೆ ಚಿಂತೆ ಇರಲಿಲ್ಲ. ವರ್ಕ್ ಫ್ರಮ್ ಹೋಮ್ ಬಗ್ಗೆ ಚಿಂತೆ ಇರಲಿಲ್ಲ. ರೈತರ ರಸಗೊಬ್ಬರದ ಬಗ್ಗೆ ಚಿಂತೆ ಇರಲಿಲ್ಲ. ಈಗ ಅಚಾನಕ್ಕಾಗಿ ಇವೆಲ್ಲವೂ ಕೂಡ ಹೇಗೆ ಉದ್ಭವವಾದವು? ಹೇಗೆ ನಿಮಗೆ ಮೈಂಡಿಗೆ ಬಂತು? ದೇಶ ಸಮಸ್ಯೆಗೆ ಸಿಗಾಕೋತಾ ಇದೆ ಅನ್ನುವಂಥ ಅರಿವು ಈಗ ಆಯ್ತಾ? ಈ ದೇಶದ ಪ್ರಜೆಗಳನ್ನು, ಈ ದೇಶ ನಿವಾಸಿಗಳನ್ನು ನೀವೇನು ಕೋತಿಗಳು ಅಂದ್ಕೊಂಡಿದ್ದೀರಾ? ನಿಮ್ಗೆ ಇಷ್ಟ ಬಂದಂಗೆ ಆಡ್ಸೋಕ್ಕೆ. ಕೋವಿಡ್ ಬಂದಂಥ ಸಂದರ್ಭದಲ್ಲಿ ತಟ್ಟೆ ತಗೊಂಡು ಗಂಟೆ ಜಾಡಿಸಿ ಅಂತ ಹೇಳಿದ್ರ, ದೀಪಗಳ ಅದೇನೋ ಕ್ಯಾಂಡ್ಲ್ಗಳನ್ನ ಹಚ್ಚಿ ಅಂತ ಹೇಳಿದ್ರ, ಏನೇನೋ ಸಲಹೆ ಸೂಚನೆಗಳು. ಈ ದೇಶದ ಮೂರ್ಖವಾಸಿಗಳು, ಈ ಸಗಣಿ ಭಕ್ತರು ಅದನ್ನು ಮಾಡಿದ್ರು. ಕೋವಿಡ್ ಶೀಲ್ಡು
ಅದೇನೋ ಕೋವಿಡ್ ಲಸಿಕೆಗಳು ಅವೆಲ್ಲ ಬಂದವು, ಅದರ ದುಷ್ಪರಿಣಾಮಗಳು ಇವಾಗ ಕಾಣ್ತಾ ಇದೆ. ಕೋವಿಡ್ ಲಸಿಕೆಗಳನ್ನು ಯಾರ್ಯಾರು ತೊಗೊಂಡಿದ್ದೀರಾ, ಅದರಿಂದ ಆದಂಥ ಪರಿಣಾಮಗಳೇನು ಈಗ ನೋಡ್ತಾ ಇದ್ದಾರೆ ಜನ. ಅದನ್ನು ಇದ್ರ ಬಗ್ಗೆ ಮಾತಾಡಿದ್ರೆ ನೆಗೆಟಿವ್ ರಿಸಲ್ಟ್ ಕೊಡ್ತೀರಾ. ನಾವು ಯಾರ ಮೇಲೂ ಒತ್ತಡ ಹೇರಲಿಲ್ಲ, ಅವರು ಸ್ವಯಂ ಪ್ರೇರಿತವಾಗಿ ಬಂದು ಆ ಲಸಿಕೆಗಳನ್ನು ತೊಗೊಂಡೋದ್ರು, ನಮಗೂ ಅದಕ್ಕೂ ಸಂಬಂಧ ಇಲ್ಲ. ಈಗ ಆಗ್ತಿರೋಂಥ ಅನಾಹುತಗಳಿಗೆ ಕೇಂದ್ರ ಸರ್ಕಾರ ಅಥವಾ BJP ಸರ್ಕಾರ ಅಥವಾ ಈ ದೇಶದ ಪ್ರಧಾನಿಗಳಾದ ನರೇಂದ್ರ ಮೋದಿ ಅವ್ರಿಗೆ ಯಾವುದೇ ರೀತಿಯಾದ ಸಂಬಂಧ ಇಲ್ಲ ಅನ್ನುವಂಥ ಹೇಳಿಕೆಗಳನ್ನು ಕೊಡ್ತಾ ಇದ್ದೀರಾ. ಸಾಲದಕ್ಕೆ 1967ರಲ್ಲಿ ಇಂದಿರಾ ಗಾಂಧಿಯವರು ದ ಹಿಂದೂ ಅನ್ನುವಂಥ ಪೇಪರ್ನಲ್ಲಿ ಕೊಟ್ಟಂತಹ ಒಂದು ಸ್ಟೇಟ್ಮೆಂಟ್ ಅಥವಾ ಪ್ರಿಂಟನ್ನು ತಿರುಚಿ AI ಬೇರೆ ಥರನೇ ಜನಗಳಿಗೆ ಸಂದೇಶ ಕೊಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀರಾ. ಸ್ವತಃ ಆ ಹಿಂದೂ ಪೇಪರ್ನ ಸಂಸ್ಥೆ ನಿಜವಾದ ಒಂದು ಪ್ರಿಂಟಿಂಗನ್ನು ಇವಾಗ ಸಮಾಜದ ಮುಂದೆ ತರುವಂಥ ಪ್ರಯತ್ನ ಮಾಡಿದೆ. ಅದನ್ನು ತಿರುಚಲಾಗಿದೆ. ಅದು AI ಪ್ರಿಂಟಿಂಗು, ನಿಜವಾದ ಪ್ರಿಂಟಿಂಗ್ ಅದಲ್ಲ, ನಿಜವಾದ ಪ್ರಿಂಟಿಂಗ್ ಇದು ಅಂತ ಹೇಳ್ಬಿಟ್ಟು ಬಹಿರಂಗವಾಗಿ ಸಮಾಜ ಮುಂದೆ ತಂದಿದೆ. ಟ್ವೀಟ್ ಕೂಡ ಮಾಡಿದ್ದಾರೆ. ಸೊ ಸ್ನೇಹಿತರೆ, ನರೇಂದ್ರ ಮೋದಿಯವರ ಈ ಒಂದು ಸಲಹೆಗಳು ಮೊದಲು BJPಯವರು ಅನುಸರಿಸಬೇಕಾಗುತ್ತೆ. BJPಯ ಕಾರ್ಯಕರ್ತರು, BJPಯ ರಾಜಕಾರಣಿಗಳು, BJPಯ ಬೆಂಬಲಿಗರು ಮೊದಲು ಇದನ್ನು ಮಾಡಿ ರೋಡ್ ರ್ಯಾಲಿಗಳನ್ನು ಮಾಡಿಕೊಂಡು ನೀವು ರಸ್ತೆಯಲ್ಲಿ ದಿನನಿತ್ಯ ಇದನ್ನು ಬಳಕೆ ಮಾಡಿಕೊಂಡು ಸಂಚಾರ ಮಾಡಿ ಒಂದು ಅವೇರ್ನೆಸ್ಸನ್ನು ತಂದು ಸಮಾಜದಲ್ಲಿ ಸಾರ್ವಜನಿಕರು ನೀವು ಕೂಡ ಇದನ್ನು ತಮ್ಮಲ್ಲಿ ಅಳವಡಿಸ್ಕೊಳ್ಳಿ ಅಂತ ಒಂದು ಸಂದೇಶವನ್ನು ಕೊಡುವಂಥ ಕೆಲಸವನ್ನು ಮಾಡಿ. ಯಾಕಂದರೆ ಏನೇ ಆದರೂ ಕೂಡ ನೀವು ಮೊದಲು ಬೀದಿಗೆ ತಾನೇ ಎಳೆಯೋದು, ಬೀದಿಗಿಳಿದು ರಂಪಾಟ ಮಾಡಿ ಘೋಷಣೆಗಳನ್ನು ಕೂಗಿ ಎಲ್ಲ ಏನೇನೋ ಮಾಡಿದ್ದೀರಾ. ಇದನ್ನು ಒಂದು ಮಾಡಿ, ಅವೇರ್ನೆಸ್ ಮಾಡಿ. BJPಯ ಕಾರ್ಯಕರ್ತರು, BJPಯ ರಾಜಕಾರಣಿಗಳು ತಮ್ಮ ಎಲ್ಲ ವಾಹನಗಳನ್ನು ಮನೆಯಲ್ಲಿ ಪಾರ್ಕಿಂಗ್ ಮಾಡಿ ಒಂದು ಎಲೆಕ್ಟ್ರಿಕ್ ವೆಹಿಕಲನ್ನು ತಗೊಂಡು ಅಥವಾ ಒಂದು ಸೈಕಲ್ ತಗೊಂಡು ಮೆಟ್ರೋಗಳಲ್ಲಿ ಸಂಚಾರ ಮಾಡಿಕೊಂಡು ಪೆಟ್ರೋಲ್ ಡೀಸೆಲನ್ನು ಉಳಿಸಿ ಒಡವೆಗಳನ್ನು ನಿಮ್ಮ ಮನೆಯ ಶುಭ ಸಮಾರಂಭಗಳಲ್ಲಿ ಪರ್ಚೇಸ್ ಮಾಡಬೇಡಿ. ಯಾರೂ ಕಾಣಿಸ್ಕೊಬಾರ್ದು ಒಡವೆ ಅಂಗಡಿಗಳಲ್ಲಿ BJPಯ ಕಾರ್ಯಕರ್ತರು, BJPಯ ಶಾಸಕರು ಅಥವಾ BJPಯ MPಗಳು. ಇದನ್ನೆಲ್ಲ ಇವ್ರುಗಳು ಮಾಡಿದ್ರೆ ಈ ದೇಶದ ಪ್ರತಿಯೊಬ್ಬ ಪ್ರಜೆನೂ ಅವ್ರನ್ನ ಫಾಲೋ ಮಾಡಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ನಮಸ್ಕಾರ.